ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕೆಂಗೇರಿ ಬಸ್ ಸ್ಟಾಪು ಪಕ್ಕದಲ್ಲಿ ನಾವಿದ್ದೀವಲ್ಲ, ಕೆಂಗೇರಿಲಿ ಅದ್ರ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಒಂದು ಸರ್ಕಸ್ ನಡೆಯುತ್ತೆ. ಅಂದರೆ ವೀಕ್ಲಿ ಸಂಡೇ ಯಾವಾಗೂ ಸರ್ಕಸ್ ಇಲ್ಲಿ ನಡೆಯುತ್ತೆ. ಸರ್ಕಸ್ ಅಂದರೆ ನಾವು ಜಾತ್ರೆಗೆಲ್ಲ ಹೋಗ್ತೀವಲ್ವ, ಅದೇ ಥರ ಇಲ್ಲೂ ನಡೆಯುತ್ತೆ. ನಾವು ಎಂದೂ ನೋಡಿರಲಿಲ್ಲ, ಅದಕ್ಕೆ ಒಂದು ಸಲ ಹೋಗಿ ಬರೋಣ ಅಂತ ಅವತ್ತು ಸಂಡೇ ಟೈಮು ನೈಟು ತರಕಾರಿ ತರಕಂತ ಹೋಗ್ತಿದ್ವಿ. ಹಂಗೆ ಇಲ್ಲೂ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ, ಇಲ್ಲಿ ಪ್ರತಿಯೊಂದಕ್ಕೂ ಅಂದರೆ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೋಬೇಕು. ಒಂದು 180 ಎಷ್ಟೋ ಟಿಕೆಟ್ ತೊಗೊಂಡ್ರು. ಮತ್ತು 180 ಅಲ್ಲಿ ಇದು ಗಾಡಿ ಪಾರ್ಕಿಂಗ್ ಚಾರ್ಜ್ ಬಂದು 20 ರುಪೀಸು ತೊಗೊಂಡ್ರು ಅಮೌಂಟು. ಒಟ್ಟು 200 ರುಪೀಸ್ ಆಯಿತು ಒಳಗಡೆ ಹೋಗೋಷ್ಟಿಗೆ. ನೋಡಿ, ಅದು ಲೈನಲ್ಲಿ ಕೂಪನ್ ಕೊಡ್ತಾರೆ. ಅವೆರಡು ತೋರಿಸಿದ್ರೇ ಅವರು, ಅಂದರೆ ನಾವು ಎಷ್ಟು ಜನ ಬಂದಿರ್ತೀವೋ ಅಷ್ಟು ಸ್ಲಿಪ್ ಕೊಟ್ಟಿರ್ತಾರೆ, ಅದನ್ನು ತೋರಿಸಿದ್ರೇ ಒಳಗಡೆ ಬಿಡೋದು. ಆಮೇಲೆ ಇಲ್ಲಿ ಎಂಟ್ರೆನ್ಸಲ್ಲಿ ಬರೀ ಪಕ್ಷಿ ಪ್ರಾಣಿಗಳದೇ ಅಂದರೆ ಎಷ್ಟು ಪಿಕ್ಚರು ಅಂಟಿಸಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಅದು ಸುಮ್ಮನೆ ನೋಡೋಕ್ಕಂತಲೇ ಅವರು ಫೀಸ್ ಇಸ್ಕೊತಾರೆ ಅನಿಸುತ್ತೆ. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಇದು ಸರ್ಕಸ್ಸು ನಡೆಸಿರೋದಲ್ವ, ಬೇಕಾಬಿಟ್ಟು ಎಲ್ಲರೂ ಬರ್ತಾರೆ ಅಂತ ಇಲ್ಲಿ ಒಳಗಡೆ ಟಿಕೆಟ್ ತೊಗೊಂಡೇ ಹೋಗ್ಬೇಕಾಗುತ್ತೆ. ಅದು ಒಂಥರ ರೂಲ್ಸ್ ಮಾಡಿದ್ದಾರೆ. ರೂಲ್ಸು ಚೆನ್ನಾಗಿದೆ ಒಂಥರ. ನೋಡಿ, ಇದು ಫಸ್ಟ್ ಒಳಗಡೆ ಸ್ಟಾರ್ಟಿಂಗು ಆ 2 ಆನೆಗಳು, ಅಂದರೆ ಆನೆ ಇಟ್ಟಿದ್ರು. ಅದು ಎಷ್ಟು ಚೆನ್ನಾಗಿ ಒಂಥರ ಎಲೆಕ್ಟ್ರಿಕಲ್ಲಿ ಇದು ಮಾಡೋರೆ ಗೊತ್ತಾ, ಪಕ್ಷಿಗಳಾಗಿರ್ಬೋದು ಪ್ರತಿಯೊಂದೂ ಸಕ್ಕತ್ತಾಯಿತು ಕಲರ್ಫುಲ್ಲಾಗೆ. ನೋಡಿ, ಇಲ್ಲಿ ನವಿಲು ಯಾವ ಥರ ಕಾಡಲ್ಲಿ ಆಡುತ್ತೋ ಅದೇ ಥರ ಇಲ್ಲಿ ಆಡೋ ಥರ ಸೆಟ್ಟಿಂಗ್ ಮಾಡಿದರು. ಅಂದರೆ ಮೋಟ್ರು ಎಲ್ಲ ಇಟ್ಟು ಮಾಡ್ತಾರಲ್ವ, ಆ ಥರ ರೆಡಿ ಮಾಡಿದರು. ಪಕ್ಷಿಗಳು ಇಟ್ಟು ಮತ್ತು ಅಲ್ಲಿ ನೇಮ್ ಬ್ಯಾಕ್ ಸೈಡಲ್ಲಿ ನೇಮು ಬರೆದಿದ್ರು. ಅಂದರೆ ಒಂದು 3-4 ಪಕ್ಷಿ ನನಗೆ ನಿಜ ನೇಮೇ ಗೊತ್ತಿಲ್ಲ, ಅದು ನಾನು ಕೇಳೇ ಇಲ್ಲ. ಕೇಳಿದ್ರೂ ಅದು ಪಕ್ಷಿಗಳು ನೋಡೇ ಇರಲ್ಲ ಅನ್ಸುತ್ತೆ. ಒಂದು 50% ನಾವು ಆಲ್ಮೋಸ್ಟ್ ನೋಡಿರಲ್ಲ ಪಕ್ಷಿಗಳು, ಪ್ರಾಣಿಗಳು. ಅದು ಕಾಡಲ್ಲೆಲ್ಲ ಇರ್ತಾವಲ್ಲ, ಅದರಿಂದಾಗಿ ಬುಕ್ಕಲ್ಲಿ ಓದಿರ್ತೀವಿ ಅಷ್ಟೇ ನೆನಪಿರಲ್ಲ. ಬಟ್ ಇಲ್ಲಿ ನೋಡಿ ಯಾವ್ಯಾವ ಥರ ಇದು ಅದೇನೋ ಎಲಿಫೆಂಟ್ ಬರ್ಡ್ ಅಂತೆ. ಇದು ಆಲ್ಮೋಸ್ಟ್ ನಾನು ಕೇಳಿಲ್ಲ. ಇದು ಯಾವ ಥರ ಅಂದರೆ ಪಕ್ಷಿಗಳದು ಸೌಂಡು ಯಾವ್ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಅದು ಇಟ್ಟಿದ್ರು. ನಾನು ಸೌಂಡೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅದರಿಂದ ನಿಮಗೆ ಸೌಂಡೆಲ್ಲ ಕೇಳಿಸಲ್ಲ. ಆ ಪಕ್ಷಿಗಳು ತುಂಬಾ ಚೆನ್ನಾಗಿತ್ತು. ಬಟ್ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣ್ತಾಯಿದ್ವು. ಅದು ನೇಮು ಅಷ್ಟೇ, ಒಂದೊಂದು ನೇಮ್ ತುಂಬ ಡಿಫ್ರೆಂಟಾಗಿದ್ವು. ಈ ವಿಕ್ಟೋರಿಯಾ ಹಾಸ್ಪಿಟಲ್ ಇರುತ್ತಲ್ಲ, ಅದೇ ಥರ ವಿಕ್ಟೋರಿಯಾ ಬರ್ಡ್ ಅಂತಲೂ ಇತ್ತು. ತುಂಬ ಡಿಫ್ರೆಂಟು ನೇಮ್ಗಳು ಬರೆದಿದ್ರು. ಪಕ್ಷಿಗಳು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಅಲ್ಲಿ ಕ್ರೇನ್ ಪಕ್ಷಿ ಅಂತ ಅದು ಒಂಥರ. ಇದು ನಾನು ನೋಡಿದ್ದೀನಿ, ಅಂದರೆ ಇದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬುಕ್ಕಲ್ಲಿ ಓದಿದ್ದೀನಿ ಸೈನ್ಸಲ್ಲಿ, ಅದರಿಂದಾಗಿ ನನಗೆ ಗೊತ್ತು. ನೋಡಿ, ಇದು ಯಾವುದೋ ವ್ಯಾಕ್ಟೋನ್, ಅದೇನೋ ಡಿಫ್ರೆಂಟ್ ಹೆಸರಿತ್ತು. ನೋಡಿ, ಆ ಕಡೆ ಬರೀ ಬೋರ್ಡಲ್ಲಿ ನೇಮ್ ಹಾಕಿದ್ದಾರೆ, ಮತ್ತು ಮುಂದೆ ಅದೇ ಥರ ಪಕ್ಷಿಗಳನ್ನ ಸೌಂಡಿಂಗು ಇಟ್ಟಿದ್ರು. ನೋಡಿ, ಅದು ಬುಲಾಕೋರ್ನಿಸ್ ಅಂತೆ, ಯಾವ ಥರ ಇದೆ ಅಂತ. ನೋಡಿ, ಅಲ್ಲಿ ವಿಕ್ಟೋರಿಯಾ ಕ್ರೌನ್ ಆ್ಯಂಡ್ ಪೆಂಗ್ವಿನ್ ಅಂತ. ಅಂದರೆ ಪೆಂಗ್ವಿನ್ ಅವೆಲ್ಲ ಕೇಳಿದ್ದೀನಿ ನಾನು, ಅದು ಬುಕ್ಕಲ್ಲೂ ಅಷ್ಟೇ ಓದಿದ್ದೆ. ಪೆಂಗ್ವಿನು ಮತ್ತು ಇನ್ನೂ ಡಿಫ್ರೆಂಟ್ ಪಕ್ಷಿಗಳೆಲ್ಲ ಕೇಳಿದ್ದೀನಿ. ಬಟ್ ಇದೊಂಥರ ಡಿಫ್ರೆಂಟು. ನೋಡಿ ಯಾವ ಥರ ಇದೆ ಅಂತ. ಇವು ತುಂಬ, ನಾನು ಆಲ್ಮೋಸ್ಟ್ ಒಂದು 50% ನನಗೆ ಪಕ್ಷಿ ಪ್ರಾಣಿಗಳು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಎಷ್ಟು ಕೋಟ್ಯಾಂತರ ಪಕ್ಷಿ ಪ್ರಾಣಿ ಇರ್ತವೆ, ಅದರಲ್ಲಿ ನಮ್ಗೆ ಗೊತ್ತಿರೋದು ಒಂದು 50% ಗೊತ್ತಿರುತ್ತೇನೋ ಅಷ್ಟೇ. ಅದೇ ಥರ ಇಲ್ಲೂ ಸರ್ಕಸ್ ಒಳಗಡೆ ಇವೆಲ್ಲ ಇಟ್ಟಿದ್ರು. ನೋಡಿ ಯಾವ್ಯಾವ ಥರ ಇಟ್ಟವ್ರೆ ಅಂತ. ಆ ಕಡೆ ಮತ್ತು ಜಿಂಕೆ, ಮತ್ತು ಹಳ್ಳಿ ಕಡೆ ಯಾವ ಥರ ವಾಸ ಮಾಡ್ತಾರೆ ಆ ಥರ ಗುಡಿಸ್ಲಲ್ಲಿ ಅದೆಲ್ಲ ಸೆಟ್ ಮಾಡಿ ಅಜ್ಜಿ ತಾತ ಮತ್ತು ಮೊಮ್ಮಕ್ಕಳು ಎಲ್ಲ ಕುತ್ಕೊಂಡು ಮಾತಾಡೋದು ಅದೆಲ್ಲ ಸೆಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇದು ಲೇಸರ್ ಪಕ್ಷಿ ಅಂತ ಇದು ಕೇಳಿದ್ದೀನಿ. ನೋಡಿ, ಅದು ಯಾವ ಥರ ಆಡುತ್ತೆ ಮತ್ತು ಯಾವ ಥರ ಸೌಂಡ್ ಮಾಡುತ್ತೆ ಅದೆಲ್ಲ ಸೆಟ್ಟಿಂಗ್ ಮಾಡಿದರು. ನೋಡಿ, ಇಲ್ಲಿ ಅಲ್ಲಿ ಮೊಮ್ಮಕ್ಕಳು ಆಗಿರ್ಬೋದು, ಅಜ್ಜಿ ತಾತ, ಅಂದರೆ ಇದು ಕಾಡು ಮನುಷ್ಯ ಅನಿಸುತ್ತೆ ಅದು ಮೋಸ್ಟ್ಲಿ. ನೋಡಿ, ಕಾಡಲ್ಲಿ ಜಿಂಕೆ ಮತ್ತು ಗುಡಿಸಲೆಲ್ಲ ಹಾಕ್ಕೊಂಡಿರ್ತಾರಲ್ಲ ಆಗಿನ ಕಾಲದಲ್ಲಿ, ಆ ಥರ ಇಲ್ಲಿ ಇದು ಮಾಡಿದರು. ಆಲ್ಮೋಸ್ಟ್ ತುಂಬ ಜನನೇ ಬರ್ತಾರೆ ಅನಿಸುತ್ತೆ. ನಾನು ಯಾವತ್ತೂ ನೋಡಿರಲಿಲ್ಲ, ಯಾಕೋ ಸಂಡೇ ಇಲ್ಲಿಗೆ ಹೋಗ್ಬೇಕು ಅನಿಸ್ತು. ಅಲ್ಲಿಗೆ ಹೋಗಿ ರಿಟರ್ನು ತರಕಾರಿ ತೊಗೊಂಡು ಮನೆಗೆ ಹೋಗಿದ್ವಿ. ನೋಡಿ, ಅದು ಬ್ಯಾನರ್ ಟೆಡಿ ಬೇರ್ದು ಅಷ್ಟೇ. ಅದು ಈ ಥರ ರಿಯಲಾಗಿ ಇರುತ್ತೆ ಅನಿಸುತ್ತೆ. ಇದು ಮೈಸೂರಲ್ಲಿ ಆ ಥರ ಎಲ್ಲ, ಅಂದರೆ ಪಾರ್ಕಲ್ಲಿ ಗಿಡಗಳು, ಬಟ್ ನಾವು ನೋಡಿರಲ್ಲ. ಅದೇ ಥರ ಇಲ್ಲೂ ಬ್ಯಾನರಲ್ಲಿ ಸೆಟ್ಟಿಂಗ್ ಮಾಡಿ ಹಾಕವ್ರೆ ನೋಡಿ.
ಫೋಟೋಸ್ ಎಲ್ಲ ಒಂಥರ ಬೋರ್ಡ್ ಥರ ಬ್ಯಾನರು ಎಲ್ಲ ಆ ಕಡೆ ಈ ಕಡೆ ಒಂದೊಂದೇ ಅಂಟಿಸಿದ್ರು. ಇದು ರಾಜನ ಮನೆ ಅನಿಸುತ್ತೆ ಮೋಸ್ಟ್ಲಿ. ಮೈಸೂರಲ್ಲಿ ಯಾವ್ಯಾವ ಥರ ಗಿಡಗಳಾಗಿರ್ಬೋದು, ಪಾರ್ಕಲ್ಲಿ ನೋಡಿ ಪಕ್ಷಿಗಳು ಗೂಬೆ ಮತ್ತು ಪ್ರತಿಯೊಂದೂ ಇಲ್ಲೆಲ್ಲ ಬ್ಯಾನರಲ್ಲಿ ಇದೆಲ್ಲ ಸೆಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅವರು ಡೈರೆಕ್ಟ್ ಬ್ಯಾನರ್ನೇ ಈ ಥರ ಇದು ಮಾಡಿದರು. ಬರೀ ಉದ್ದಕ್ಕೂ ಎಂಟ್ರೆನ್ಸಿಂದ ಲಾಸ್ಟ್ವರೆಗೂ ಇದೇ ಇತ್ತು. ಒಂದು 5-6 ಅಂಗಡಿ ಏನೋ ಇದ್ವು ಅಷ್ಟೇ. ಇನ್ನು ಆ ಕಡೆ ಹೋದರೆ ಗೇಮ್ಗಳೆಲ್ಲ ತುಂಬ ಇದಾವೆ, ಮಕ್ಕಳು ಚಿಕ್ಕ ಮಕ್ಕಳು ಆಡೋ ಗೇಮು. ನೋಡಿ ಇದಿಷ್ಟೇ ಇದು. ಆಮೇಲೆ ಈ ಕಡೆ ಬಂದರೆ ಅಲ್ಲಿ ಚಿಕ್ಕ ಮಕ್ಕಳದ್ದು ಏರ್ ಬ್ಯಾಂಡ್ ಆಗಿರ್ಬೋದು, ನಮ್ಮದು ಏರ್ ಬ್ಯಾಂಡು. ನಾನು ನಮ್ಮ ಮಗಳಿಗೆ ಕ್ಲಿಪ್ಪು ಮತ್ತು ಏರ್ ಬ್ಯಾಂಡ್ ತೊಗೊಂಡೆ ನಮ್ಮ ಚಿಕ್ಕ ಮಗಳಿಗೆ. ಅದೊಂದೇ ನಾನು ತೊಗೊಂಡಿದ್ದಿಲ್ಲ, ಏನೂ ತೊಗೊಳ್ಲಿಲ್ಲ. ಜೀನ್ಸ್ ಪ್ಯಾಂಟು ಮತ್ತು ನಮ್ಮ ಮಕ್ಕಳು ಜೀನ್ಸ್ ಮಿಡಿ ಎಲ್ಲ ಇದ್ವು. ರೇಟು ಪರವಾಗಿಲ್ಲ, ಪ್ರೈಸ್ ಕಡಿಮೆನೇ ಇತ್ತು, ಬಟ್ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನೋಡಿ ಇಲ್ಲೂ ಅಷ್ಟೇ ನಾನು ಏನು ತೊಗೊಂಡಿಲ್ಲ, ನಿಮಗೆ ತೋರಿಸ್ತಾಯಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಪಿಂಗಾಣಿ ಬೌಲ್ಸ್ ಆಗಿರ್ಬೋದು, ಗ್ಲಾಸು ಮತ್ತು ಪ್ಲೇಟ್ಸು ಎಲ್ಲ ಇಟ್ಟಿದ್ರು. ಅದೇ ರೇಟೇನು ನಾನು ಕೇಳಿಲ್ಲ, ಮೋಸ್ಟ್ಲಿ ಕಡಿಮೆನೇ ಇರ್ಬೋದು ಅನಿಸುತ್ತೆ. ಈ ಕಡೆ ಬಂದರೆ ಸೇಮ್ ಅದೇ. ಆ ಕಡೆ ನಾನು ಅಲ್ಲಿ ಗಂಟ ಎಲ್ಲೂ ವೀಡಿಯೋ ಮಾಡಿಲ್ಲ, ಒಳಗಡೆ ಹೋಗಲಿಲ್ಲ. ಮತ್ತು ಈ ಕಡೆ ಮಾಮೂಲಿ ಚಿಕ್ಕ ಮಕ್ಳಿಗೆ ಆಲ್ಮೋಸ್ಟ್ ತುಂಬ ಚಿಕ್ಕ ಮಕ್ಕಳು ಯೂಸ್ ಮಾಡೋ ಅಂಥದ್ದೇ ಇಟ್ಟಿದ್ರು. ಇಲ್ಲಿ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಮತ್ತು ಮೊಬೈಲ್ ಪೌಚ್ ಆಗಿರ್ಬೋದು. ನೋಡಿ ಟೆಡಿ ಬೇರ್ಸು ಮತ್ತು ಬಳೆಗಳು. ಅದು ಬಳೆ ಯಾವ ಥರ ಅಂದರೆ ಒಂಥರ ಮೆಟಲ್ ಬಳೆ, ಮೆಟಲಲ್ಲ ಒಂಥರ ಅದು ಗ್ಲಾಸಿನ ಬಳೆ ಅನಿಸುತ್ತೆ, ಅದು ಆ ಥರನೂ ಇಟ್ಟಿದ್ರು. ನೋಡಿ ಮಿಡಿಗಳು, ಚಿಕ್ಕ ಮಕ್ಕಳದ್ದು ದೊಡ್ಡವ್ರದ್ದು ಮಿಡಿ ಮತ್ತು ಗ್ಲಾಸಸ್ಸು ಅಂದರೆ ಸ್ಪೆಕ್ಸು. ಈ ಕಡೆ ಬಂದರೆ ಸ್ಲಿಪ್ಪರ್ಸು ನಾನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಬರೀ ಮುಸ್ಲಿಮರು ಹಾಕ್ತಾರಲ್ಲ ಶೂ, ಅದೇ ಥರನೇ ಇತ್ತು ಜಾಸ್ತಿ. ಹೈಟ್ ಸ್ಲಿಪ್ಪರ್ ಆ ಥರ ಯಾವೂ ಇರಲಿಲ್ಲ ಫ್ಲಾಟಾಗಿ, ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಆ ಕಡೆ ಲೆಗ್ಗಿನ್ಸು ಮತ್ತು ಈ ಕಡೆ ಎಲ್ಲ ಗೇಮ್ಗಳು ಬರ್ತಾವಲ್ವ, ಜಾತ್ರೆಗಳೆಲ್ಲ ಗೇಮ್ ಇಟ್ಟಿರ್ತಾರಲ್ಲ ಆ ಥರ ಗೇಮು ಇಟ್ಟಿದ್ರು. ಬಟ್ ನಾವು ಅವೆಲ್ಲ ಆಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಆ ಕಡೆ ಈ ಕಡೆ ಐ ಲವ್ ಬೆಂಗಳೂರು ಅಂತ ಬರ್ತದೆ, ತುಂಬಾ ಸಕ್ಕತ್ತಾಗಿತ್ತು. ಮತ್ತು ಆ ಕಡೆ ಈ ಕಡೆ ರಾಜಿನ ಚೇರ್ ಹಾಕಿದ್ರು, ಅಲ್ಲೂ ನಾವು ಫೋಟೋ ತೊಗೊಂಡಿದ್ವಿ. ಈ ಕಡೆ ಬಂದರೆ ವಾಟರಲ್ಲಿ ನೋಡಿ ಆ ಥರ ಗೇಮ್ ಆಡಿಸ್ತಿದ್ದಾರೆ. ನಮ್ಮ ದೊಡ್ಡ ಮಗಳು ಇಲ್ಲಿದ್ದರೆ ನಾವು ಕರ್ಕೊಂಡು ಹೋಗಿ ಆಡಿಸ್ಬೋದಾಯಿತು, ಬಟ್ ಊರಲ್ಲಿ ಇರಲಿಲ್ಲ. ನಾನು ಸುಮ್ಮನೆ ನೋಡ್ಕೊಂಡೆ ಅಷ್ಟೇ, ಯಾವ ಆಟ ಆಡಿಲ್ಲ. ಯಾಕಂದರೆ ಇದು ಆ ಥರ ನೋಡಿ ಅಲ್ಲೆಲ್ಲ ರಂಕುಲ್ ರಾಟೆ ಇರುತ್ತಲ್ಲ, ಅದೆಲ್ಲ ಆಡೋಕ್ಕೆ ತುಂಬಾ ಭಯ ಆಗುತ್ತೆ. ಅವರೆಲ್ಲ ಹೆಂಗೆ ಆಡ್ತಾರೋ ಗೊತ್ತಿಲ್ಲ. ನಾನು ಸುಮ್ಮನೆ ವೀಡಿಯೋ ಮಾಡಿದೆ ಅಷ್ಟೇ. ಅದು ಸುಮ್ಮನೆ ಒಳಗಡೆ ಯಾವ ಥರ ಇರುತ್ತೆ ಅಂತ ನೋಡೋಕೆ ಹೋಗಿದ್ವಿ ಅಷ್ಟೇ. ನಾನು ಯಾವ ಗೇಮೂ ಆಡಿ ಟ್ರಯಲ್ ಮಾಡಿಲ್ಲ. ಸುಮ್ಮನೆ ಒಂದೆರಡು ಏನೋ ತಿನ್ಬೇಕು ಅನಿಸ್ತು, ತಿಂದ್ವಿ. ಮತ್ತು ಜ್ಯೂಸ್ ಕುಡಿದ್ವಿ ಮತ್ತು ಬೇಲ್ಪುರಿ ತಿನ್ವಿ ಅಷ್ಟೇ. ಒಂದು 3 ಐಟಮ್ ತಿಂದ್ವಿ ನಾವು. ನೋಡಿ ಮಕ್ಕಳುಗಳೆಲ್ಲ ಯಾವ ಥರ ಚೆನ್ನಾಗಿ ಆಡ್ತಿದ್ರು. ನಮ್ಮ ದೊಡ್ಡ ಮಗಳು ಇದೇ ಥರ ಆಡ್ತಿದ್ಲು, ಬಟ್ ಊರಲ್ಲಿದ್ದಾಳಲ್ವ. ಇನ್ನೊಂದು ಸಲ ಯಾವಾಗಂದ್ರೆ ಇನ್ನೊಂದು ಸಲ ವೀಡಿಯೋ ಮಾಡಬೇಕು ನಮ್ಮ ಮಗಳು ಆಟಾಡೋದು ಅದು. ಬಟ್ ಇಲ್ಲಿ ವೀಕ್ಲಿ ಸಂಡೇ ಯಾವಾಗೂ ಸರ್ಕಸ್ ಇಲ್ಲಿ ಅಂದರೆ ಈ ಥರ ಜಾತ್ರೆ ಥರ ಇಟ್ಟೇ ಇರ್ತಾರೆ, ಪ್ರತಿಯೊಬ್ಬರು ಬರ್ತಾ ಇರ್ತಾರಲ್ವ, ಅದಕ್ಕೆ. ನೋಡಿ ಯಾವ ಥರ ಇದೆ ಅಲ್ಲಿ ಡಿಫ್ರೆಂಟು ಜ್ಯೂಸ್ಗಳಾಗಿರ್ಬೋದು. ಅಂದರೆ ಐಸ್ ಗೋಲಾ ಅಂತೆ ಏನೋ, ಚಿಕ್ಕ ಮಕ್ಕಳು ತಿನ್ನೋ ಅನಿಸುತ್ತೆ. ನಾನು ಅವೆಲ್ಲ ತಿನ್ನೋಕೆ ಹೋಗಲಿಲ್ಲ, ತುಂಬ ಬಿಸಿಲಿತ್ತಲ್ವ. ಬಿಸಿಲು ಏನಿರಲಿಲ್ಲ, ಅವಾಗೆ ಒಂದು 5-6 ಗಂಟೆ ಆಗಿತ್ತು. ಆದ್ರೂ ಕಬ್ಬಿನ ಹಾಲು ಕುಡಿದ್ವಿ ನಾವು, ಕಬ್ಬಿನ ಜ್ಯೂಸ್ ಕುಡಿದ್ವಿ. ತುಂಬಾ ತಿಂಗಳಾಗೋಗಿತ್ತು, ವರ್ಷನೇ ಆಗ್ತಾ ಬರ್ತೈತೆ ಅನಿಸುತ್ತೆ. ಅದಕ್ಕೆ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಆಮೇಲೆ ಈ ಕಡೆ ಫ್ರೆಂಚ್ ಫ್ರೈಸ್ ತಿನ್ಬೇಕನ್ನಿಸ್ತು, ಅದು ತೊಗೊಂಡ್ವಿ. ಫ್ರೆಂಚ್ ಫ್ರೈಸ್ ಬಂದು 50 ರುಪೀಸ್ 70 ರುಪೀಸ್ ಅನಿಸುತ್ತೆ. ಆ ಕಡೆ ಬಿಲ್ ತೊಗೋಬೇಕು, ಮತ್ತು ಇಲ್ಲಿ ಬಂದು ಫ್ರೆಂಚ್ ಫ್ರೈಸು ತೊಗೊಂಡು ತಿನ್ನಬೇಕು. ಆ ಥರ ಇಲ್ಲಿ ಇದು ಮಾಡಿದರು. ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ಕೊಂಡು ಮತ್ತು ಹೋಗೋದು ನಾನು ವೀಡಿಯೋ ಮಾಡಿಲ್ಲ. ಇದು ಇಷ್ಟೇ ಸರ್ಕಸ್ದು ವೀಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.